ಹಂಚಹಳ್ಳಿ ಇಂದಿರಾನಗರ ಬಡಾವಣೆಯ ಎಲ್ಲ ಪ್ರೀತಿಯ ಬಂಧು ಭಗಿನಿಯರೇ, ಚಿರಂಜೀವಿ ಆ ಸಂಜಯ್ ಅವರನ್ನ ಕಳ್ಕೊಂಡಂತ ಆ ತಾಯಿ ತಂದೆಗೆ ಭಗವಂತ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ನೀಡಲಿ. ಹುಟ್ಟು ಆಕಸ್ಮಿಕ ಸಾವು ನಿಶ್ಚಯ, ಆದರೆ ಇಷ್ಟು ಬೇಗ ಅವರು ಹೋಗಬಾರದಾಗಿತ್ತು ಅಂತೇಳಿ ಅವರ ತಾಯಿ ತಂದೆಯರ ಆಸೆ. ಪ್ರೀತಿಯಿಂದ ಬೆಳೆಸಿದ ಮಗ ಈಗ ತಾನೇ ಒಂದು ವ್ಯವಹಾರವನ್ನ ಆರಂಭ ಮಾಡಿ ಆ ವ್ಯವಹಾರವೇ ಅವನನ್ನ ಬಲಿ ತಗೊಳ್ತು ಅಂದ್ರೆ ನಿಜವಾಗ್ಲೂ ಕೂಡ ಮನಸ್ಸಿಗೆ ನೋವಾಗ್ತದೆ. ಹಾಗೆ ಅಂತೇಳಿ ನಾವೆಲ್ಲರೂ ಕೂಡ ಜಾಗೃತರಾಗಿರಬೇಕು. ಸಾವು ಬರೋದು ಒಂದೇ ಸಾರಿ, ಸತ್ ಮೇಲೆ ಯಾರು ಬದುಕೋಕೆ ಆಸೆನೆ ಬಿಟ್ಬಿಡ್ತಾರಂತೆ. ಒಬ್ಬ ಉರ್ದು ಕವಿ ಹೇಳ್ತಕ್ಕಂಥದ್ದು, ಸಾವನ್ನ ಒಂದ್ಸಾರಿ ಅಪ್ಕೊಂಡ ಮೇಲೆ ಅದನ್ನ ಬದುಕುವಂತ ಆಸೆನೆ ಬಿಟ್ಬಿಡ್ತಾರೆ ಮನುಷ್ಯ ಅಂತ ಹೇಳ್ತಾರೆ. ಹಾಗಾಗಿ ಹುಟ್ಟಿದವರು ಮತ್ತೆ ಬರೋದಿಲ್ಲ, ಆದರೆ ಅವರ ಪ್ರೀತಿ, ಅವರು ಕೊಟ್ಟಂತ ಆ ಒಂದು ನಿರ್ಮಲವಾದ ಪ್ರೀತಿ ಅದು ಯಾವತ್ತೂ ನಮ್ಮೊಡನೆ ಇರಲಿ, ಯಾವತ್ತೂ ನಮಗೆ ಅವರ ಪ್ರೀತಿ ಶಾಶ್ವತವಾಗಿ ಎದೆಯಲ್ಲಿ ಉಳಿಯಲಿ ಎಂಬುದಾಗಿ ಹೇಳ್ತಾ, ಆ ಭಗವಂತ ಅವರಿಗೆ ಸ್ವರ್ಗದ ಎಲ್ಲಾ ಸುಖವನ್ನು ನೀಡಲಿ ಅಂತ ಹೇಳಿ, ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ, ವಿಧಿ ಬರದ ಬರಹ ಅಂದ್ರೆ ಅವ್ರ ಆಯಸ್ಸಿದ್ದೇ ಇಷ್ಟೇನೋ. ಹಾಗೆ ಅಂತೇಳಿ ಅವರನ್ನೇ ಸ್ಮರಣೆ ಮಾಡೋಣ. ಧರೆಯಲ್ಲಿ ಹುಟ್ಟಿದ ಮೇಲು ಕೀಳೆಂಬ ಭೇದವೇ ಮಾನವ, ಹುಟ್ಟಿದವರು ಸಾಯಲೇಬೇಕು, ಪಂಚಭೂತಗಳಲ್ಲಿ ಲೀನವಾಗಬೇಕು. ಯಾರೋ ಒಬ್ಬ ತಾಯಿ, ಮೊನ್ನೆ ನಾನು ಫೇಸ್ಬುಕ್ ಅಲ್ಲಿ ನೋಡಿದಂಥದ್ದು, ಸಿಲಿಂಡರ್ ಮನೆಗೆ ಇಳಿಕ್ಬಿಟ್ಟು ಹೋದಪ್ಪ. ಆ ಸಿಲಿಂಡರ್ ಹಾಕುವಂತ ಹುಡುಗ, ಆ ತಾಯಿ ಹುಣಸೆ ಹಣ್ಣು ಹಾಕಿ ಪೀತಾಂಬರಿ ಹಾಕಿ ಅದಕ್ಕೆ ದನಿನ ಗಂಜಲ ಹಿಡ್ಕೊಂಡು ಅದಕ್ಕೆಲ್ಲ ಸೌರಿ ಆಮೇಲೆ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ಲು. ಯಾಕವ ಅಂತ ಕೇಳಿದ್ರು ಯಾರೋ ಪಕ್ಕದಲ್ಲಿದ್ದವರು, ಅಯ್ಯೋ ಯಾವ್ಯಾವ ಜಾತಿಯವ್ರ ಮನೇಲಿ ಇತ್ತೋ ಏನ್ ಕತಿಯೋ ಕಾಡ್ನಲ್ಲಪ್ಪ, ನಮ್ಮ ಮನೆಯೊಳಗೆ ತಂದ್ರೆ ನಮಗ್ ದರಿದ್ರ ಬಂದ್ಬಿಡುದಿಲ್ವಾ ಅಂತ. ಹಾಗಾದ್ರೆ ಸಕ್ಕರೆ ಮಾಡಿದವ್ರು ಯಾವ ಜಾತಿಯವರು, ಬೆಲ್ಲ ಮಾಡಿದವ್ರು ಯಾವ ಜಾತಿಯವರು, ಹೋಟೆಲಲ್ಲಿ ಅಡಿಗೆ ಮಾಡ್ತಾರಲ್ಲ ಆಗ ಅಲ್ಲಿ ಯಾವ ಜಾತಿ ಅಂತ ಕೇಳ್ತೀವ ನಾವು. ನೀರು ಯಾವ ಜಾತಿಯವರ ಕೊಳದಲ್ಲಿ ಬರುತ್ತೆ. ಇಲ್ಲಿ ಮನುಷ್ಯ ಬದುಕಿರುವಾಗ ಜಾತಿ ಧರ್ಮ ಅಂತ ಒಡೆದಾಡಿ ಸಾಯ್ತಾನೆ. ಭೂಮಿಗೆ ಹೋದ್ಮೇಲೆ ಅಲ್ಲಿ ಯಾರು ಕೇಳಕ್ಕಾಗಲ್ಲ ಅವನನ್ನ. ನನಗೆ ಸಗಣಿ ನೀರು ಹಾಕಿ ಗೋಗಂಜಲ ಹಾಕಿ ನನಗೆ ಪವಿತ್ರವಾಗಿ ಮಾಡಿ ಅಂತ ಹೇಳ್ತಾರಲ್ಲಿ, ಸೌದೆ ಮೇಲೆ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಬಂದ್ಬಿಡ್ತಾರೆ. ಮನುಷ್ಯರಾದವರು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಜಗತ್ತಿನಲ್ಲಿ ಯಾರು ಕೀಳಿಲ್ಲ, ಯಾರು ಮೇಲಿಲ್ಲ. ಸಮುದ್ರದಲ್ಲಿ ಉಪ್ಪು ತಯಾರಾಗುವುದು ಬಗೆಯಾಗಿ ನಾವೆಲ್ಲ ಯೋಚನೆ ಮಾಡಬೇಕು. ಎಲ್ಲ ಕಲ್ಮಶ ಸೇರಿ ತಾನೇ ಉಪ್ಪಾಗೋದು. ಎಲ್ಲಾ ಜಗತ್ತಿನ ಕೊಳೆಯೆಲ್ಲ ಹೋಗುತ್ತೆ ಅಲ್ಲಿಗೆ, ಅದು ಉಪ್ಪಾಗುತ್ತೆ. ಮತ್ತೆ ಶ್ರೇಷ್ಠತೆ ಎಲ್ಲಿ ಬಂತು ಆಗ ಅಲ್ವರ? ಹಾಗಾಗಿ ಹುಟ್ಟಿದ ಮನಸ್ಸು ಸಾಯಲೇಬೇಕು. ಸಾಯುವವರೆಗೆ ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನ ಅವನೂ ಮನುಷ್ಯ ನಾನೂ ಮನುಷ್ಯ ಅಂತ ಪ್ರೀತಿಯ ಭಾವನೆಯೊಂದಿಗೆ ಬದುಕಿದ್ರೆ ಸಾಕು, ಜೀವ ಪರವಾಗಿ ಬದುಕಿದ್ರೆ ಸಾಕು. ಆ ಭಗವಂತ ನಮಗೆ ಎಷ್ಟೋ ಆ ಕರುಣೆಯನ್ನ, ಅವನ ಅನುಗ್ರಹವನ್ನ ನೀಡ್ತಾನೆ ಅಂತ ಹೇಳಿ ಹಾಗೆ ಅವರನ್ನ ಸ್ಮರಣೆ ಮಾಡೋಣ.
ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಸಂಜಯಣ್ಣ ವಿಧಿ ಬರೆದ ಬರಹ ಸಂಜಯಣ್ಣ ಕಂದ ಕಂದ ಹುಟ್ಟಿದ ಮೇಲೆ ಸಾಯಲೇಬೇಕು, ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಸಂಜಯಣ್ಣ ವಿಧಿ ಬರೆದ ಬರಹ. ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಸಂಜಯಣ್ಣ ವಿಧಿ ಬರೆದ ಬರಹ. ಪ್ರೀತಿಯ ತಾಯಿಯ ಬಿಟ್ಟು ನೀವೋದೆ, ಸಂಜಯಣ್ಣ ಕಂದ ಬಂದು ಬಳಗವ ಬರೆದು ತಪ್ಪಲಿ ಮಾಡಿ ನೀವೋದೆ, ಅಣ್ಣಯ್ಯ ಕಾಣದ ಊರಿಗೆ ನೀವೋದೆ, ಅಣ್ಣಯ್ಯ ಕಾಣದ ಊರಿಗೆ ನೀವೋದೆ. ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಅಣ್ಣಯ್ಯ ವಿಧಿ ಬರೆದ ಬರಹ. ಊರಿಗೆ ಒಳ್ಳೆವರು, ಏರಿಗೆ ಒಳ್ಳೆವರು, ಸಂಜಯಣ್ಣ ಕಂದ ಊರಿಗೆ ಒಳ್ಳೆವರು, ಕೇರಿಗೆ ಒಳ್ಳೆವರು, ಊರ ಬಿಟ್ಟು ಕಾಡಿಗೆ ಹೋಗುವಾಗ ಅಣ್ಣಯ್ಯ ಮನೆಯವರ ಗೋಳು ತೀರದಲ್ಲ, ಅಣ್ಣಯ್ಯ ಮನೆಯವರ ಗೋಳು ತೀರದಲ್ಲ. ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಅಣ್ಣಯ್ಯ ವಿಧಿ ಬರೆದ ಬರಹ ಸಂಜಯಣ್ಣ ಅಣ್ಣ ಅಣ್ಣ
ಮಹದೇಶ್ವರನ ಪಾದಕ್ಕೆ ಮುಗೇನ್ರಪ್ಪ. ಭಗವಂತ ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ನೋಡಿ, ಮನುಷ್ಯ ಜನ್ಮ ಬಂದು ಹೋಗುತ್ತೆ. ತಾಯಿ ಗರ್ಭದಲ್ಲಿ ಬಂದು ಭೂತಾಯಿಯ ಒಡಲೊಳಗೆ ಸೇರಿ ಅವನ ಜೀವನ ಅಂತ್ಯವಾಗುತ್ತೆ. ಆದ್ರೆ ಏನ್ ಪ್ರಯೋಜನ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನ್ ಪ್ರಯೋಜನ? ಏನಾದ್ರೂ ಒಂದಷ್ಟು ಸೇವೆಯನ್ನ ಮಾಡ್ಬೇಕಲ್ರಪ್ಪ. ದಾನ ಧರ್ಮ ಇವನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು. ಎತ್ತ ತಾಯಿ ತಂದೆಯರ ಸೇವೆಯನ್ನ ಅನುಗಾಲ ಮಾಡಬೇಕು. ಗುರು ಹಿರಿಯರ ಸೇವೆಯನ್ನ ಮಾಡಬೇಕು. ಬರೀ ದೇವಸ್ಥಾನದ ಮುಂದೆ ಕುಳಿತು ನಾವು ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಆಗುವುದಿಲ್ಲ. ಪ್ರಾರ್ಥನೆ ಮಾಡೋ ಮನಸ್ಸುಗಳಿಗಿಂತ ಸೇವೆ ಮಾಡೋ ಕೈಗಳೇ ಎಷ್ಟೋ ಮೇಲು ಅಂತೇಳಿ ನಮ್ಮ ಪೂಜ್ಯ ಮದರ್ ತೆರೇಸಾ ಅವರು ಕ್ಯಾನ್ಸರ್ ಬಂದಂತ ಎಷ್ಟೋ ಜೀವಗಳನ್ನ ತನ್ನ ಕೈಯಾರ ಸ್ವಚ್ಛ ಮಾಡಿ ಅವರು ಎಲ್ಲಾ ರೋಗಗಳಿಗೂ ಕೂಡ ಆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಂತ ಮದರ್ ತೆರೇಸಾ ನಮ್ಮ ನಡುವೆ ಇದ್ದಂತವ್ರು ಆ ತಾಯಿ. ಹಾಗೆ ಇವತ್ತು ಜಗತ್ತಿನಲ್ಲಿ ಎಷ್ಟೆಂತ ಒಳ್ಳೆ ಕೆಲಸ ಮಾಡಿದಂತ ಮಹನೀಯರಿದ್ದಾರೆ. ವೃದ್ಧಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ ಕೆಲವು ಜನ ಒಳ್ಳೆಯವರು. ಅದರಲ್ಲಿ ಬೆಂಗಳೂರಿನ ಜಯರಾಜ ನಾಯ್ಡು ಒಬ್ರು. ಹಾಗೆ ಜನಸ್ನೇಹಿ ಯೋಗೇಶ್ ಅಂತ ಒಬ್ರು ನನಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭೂಮಿಗೆ ಬಂದಿದ್ದೀವಿ, ಏನಾದ್ರೂ ಒಂದಷ್ಟು ಮಾಡಿ ಹೋಗ್ಬೇಕಲ್ಲಪ್ಪ. ಇಂಥ ಪುಣ್ಯವಂತರ ನಡುವೆ ಕನ್ನಡದ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ನಾರಾಯಣಗೌಡರು ಹಗಲು ಇರುಳು ಎನ್ನದೆ ನಾಡಿನ ಮಕ್ಕಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಶಕ್ತಿ ಇರುವಾಗಲೇ ಏನಾದ್ರೂ ಒಂದಷ್ಟು ಸಹಾಯ ಮಾಡಬೇಕು ಜಗತ್ತಿಗೆ, ಈ ನಾಡಿಗೆ. ನಾವು ಹೋಗುವಾಗ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಬೇಕು ಅಂತೇಳಿ ಅವರೆಲ್ಲರ ಆ ಮಹನೀಯರ ಒಂದು ಆಶಯ. ಹಾಗಾಗಿ ನಾವು ಜೀವಪರವಾದ ಆ ಮನುಷ್ಯ ಪರವಾದ ಆ ದಾನ ಧರ್ಮವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ, ಯಾಕೆಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಸತ್ತೋದ್ಮೇಲೆ ಏನು ಪ್ರಯೋಜನ ಇಲ್ಲ. 11ಕ್ಕೆ ತಿಥಿ ಮಾಡ್ಬಿಟ್ಟು ಒಳ್ಳೆ ಮಟನ್ ಊಟ ಮಾಡ್ಕೊಂಡು ಅಥವಾ ಒಳ್ಳೆ ಒಬ್ಬಟ್ಟು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆದ್ರೆ ನೆನ್ಸ್ಕೊಳ್ಳೋ ಮನ್ಸು ಬೇಕಲ್ಲ. ಯಾತಕ್ಕಾಗಿ ನೆನ್ಸ್ಕೊಳ್ಬೇಕು ಅಂದ್ರೆ, ಪುಣ್ಯಾತ್ಮ ಒಳ್ಳೆಯವನು ಕಣಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದ, ಇನ್ನೊಂದಷ್ಟು ದಿನ ಇರ್ಬೇಕಾಗಿತ್ತು ಆ ಪುಣ್ಯಾತ್ಮ, ಅಯ್ಯೋ ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಅಂತ ಹೇಳಿ ಅವರೆಲ್ಲ ನೆನ್ಸ್ಕೊಳ್ತಾರಲ್ಲ, ಅದೇ ಅವರನ್ನ ಸ್ವರ್ಗಕ್ಕೆ ಸೇರಿಸುವಂತ ಆ ಒಂದು ಪ್ರಯತ್ನ. ಹಾಗಾಗಿ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ. ಏ ಶಂಕರ ದಯಾನಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ವಿಷವದಾಗೆ ನ್ಯಾಯ ಎಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗೆ ನ್ಯಾಯ ಎಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ಸಾವು
ಯಾವ ಪಾಪಕ್ಕೆ ಸಾವು ಕಾಡಿತೋ ಪರಮಾತ್ಮ ನ್ಯಾಯ ಬೇಡವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಸೇವೆಗಾಗಿ ಕಾದವು ಕಸವ ಸೇರಿದೆ ಬಾಳುವ ಸೆಚಿಗುರಿನಲ್ಲೇ ಬಾಡಿ ಹೋಯಿತೆ ಸೇವೆಗಾಗಿ ಕಾದವು ಕಸವ ಸೇರಿದೆ ಬಾಳುವ ಸೆಚಿಗುರಿನಲ್ಲೇ ಬಾಡಿ ಹೋಯಿತೆ ಏನು ತಪ್ಪಿದೆ ಹೇಳಬಾರದೆ ಏನು ತಪ್ಪಿದೆ ಹೇಳಬಾರದೆ ಸರಿಯೇನು ಮೌನವೇ ತಗೋ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ 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 ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಪರಮೇಶ್ವರನ ಪಾದಕ್ಕೆ ಮುಗೇಂದ್ರಪ್ಪ ಭಗವಂತ ನೋಡಿ ಎಲ್ಲರ ಕಣ್ಣಂಚಲ್ಲೂ ನೀರು ಆ ಸಂಜೆ ಅವರು ಓಡಿಸ್ತಿದ್ದಂತ ಗಾಡಿ ಅದಕ್ಕೆ ಶೃಂಗಾರ ಮಾಡಿ ಅವನ ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಈ ಚಿಕ್ಕ ವಯಸ್ಸಿಗೆ ಆ ಸಂಜೆಯವರು ಹೋಗಬಾರ್ದಾಗಿತ್ತು ಭಗವಂತನ ಪ್ರೇರಣೆಯೇನೋ ಹೊರಟಿದ್ದಾರೆ ಅವರ ಹಾದಿ ಸುಗಮವಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ನೋಡಿ ಮನಸ್ಸನ್ನ ಶುದ್ಧವಾಗಿ ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕು ಜಗಜ್ಯೋತಿ ಬಸವಣ್ಣನವರು ಬಸವ ತಂದೆ ಈ ಕ್ರಾಂತಿಕಾರಿಯನ್ನು ಮಾಡಿದಂತ ಮಹಾ ತಂದೆ ಬಸವಣ್ಣನವರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಿಯ ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನು ಕಳಸವಯ್ಯ ಕೂಡಲ ಸಂಗಮ ದೇವ ಹೃದಯದೊಳಗಡೆ ಯಾವತ್ತು ಭಗವಂತ ಇದ್ದಾನೆ ಅದನ್ನ ನಾವು ಮರಿಬಾರದು ಇನ್ನೊಬ್ಬರನ್ನ ತೇಜೋವಧೆ ಮಾಡಬಾರದು ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು ಯಾಕೆಂದ್ರೆ ಅವರಲ್ಲೂ ಕೂಡ ಆ ಪರಮಾತ್ಮ ಅಂತಕ್ಕಂಥವನು ಇದ್ದಾನೆ ಅಂತ ಅನ್ನೋದನ್ನ ನಾವೆಲ್ಲ ನೆನಪಲ್ಲಿಟ್ಟುಕೊಂಡು ಬದುಕಬೇಕು ಎಂಬುದಾಗಿ ಹೇಳ್ತಾ ನಾವೆಲ್ಲ ಮನುಷ್ಯರಾಗೋಣ ಮಾನವತೆಗೆ ಬೆಲೆ ಕೊಡೋಣ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅವರಿಗೆ ಶಿಕ್ಷಣವನ್ನ ಕೊಡಿ ಅವರು ಸುಖವಾಗಿ ಬಾಳ್ತಾರೆ ಬದುಕ್ತಾರೆ ಈ ಸಮಾಜವನ್ನ ಸುಸ್ಥಿತಿಗೆ ತರ್ತಾರೆ ಜೊತೆಗೆ ಸಂಸ್ಕಾರವನ್ನು ಕೂಡ ಮಕ್ಕಳಿಗೆ ಕಲಿಸಿದ್ರೆ ಅವರು ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಾರೆ ಆ ಭಗವಂತನ ಅನುಗ್ರಹದಿಂದ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ನಿಮ್ಮ ಯರಹಳ್ಳಿ ಪುಟ್ಟಸ್ವಾಮಿ ಮತ್ತು ತಂಡದವರಿಂದ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಎಂಬುದಾಗಿ ಹೇಳ್ತಾ 4 ಜನರ ಹೆಗಲಲ್ಲಿ ಮೆರವಣಿಗೆ ಹೊರಟಿದೆ ನೋಡಲಿ
ಆ ಪುಣ್ಯಾತ್ಮನ ಆ ತೇರು ಆ ಭಗವಂತನ ಕಡೆಗೆ, ಆ ಪರಮೇಶ್ವರನ ಕಡೆಗೆ ಹೊರಟಿದೆ. ಆ ಒಂದು ಗೀತೆಯನ್ನು ಕೇಳೋಣ. ನಾಲ್ಕು ಜನರ ಹೆಗಲಲ್ಲಿ ಹಂಚಳ್ಳಿ ಬೀದಿಯ ಬೀದಿಯಲಿ ಕಂದ ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ. ಆ ಸಂಜಯ ನಾಲ್ಕು ಜನರ ಹೆಗಲಲ್ಲಿ ಹಂಚಳ್ಳಿ ಬೀದಿ ಬೀದಿಯಲಿ, ನಾಲ್ಕು ಜನರ ಹೆಗಲಲ್ಲಿ ಹಂಚಳ್ಳಿ ಬೀದಿ ಬೀದಿಯಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾಗೆ ಹೊರಗಿದೆ ಊರೊಳಗೆ. ಸಂಜಯಣ್ಣ ಕಂದ ಗುಲಾಬಿ ಹೂವಿನ ಮೆರವಣಿಗೆ ಗುಂಪಾಗಿ ಹೊರಟಿದೆ ಊರೊಳಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯ್ ಕುಮಾರವರ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ ಗೀತಕ್ಕನವರ ಕಣ್ಣೀರ ನೀನಾದ್ರೂ ಒಮ್ಮೆ ನೋಡಪ್ಪ. ವೆಂಕಟೇಶಣ್ಣ ಗೀತಕ್ಕ ಬಳಬ್ಯಾಡಿ ನನ್ನವ್ವ.
ಬೆಟ್ಟದ ಬಿದಿರ ತಂದವರೇ, ಪಲ್ಲಕ್ಕಿ ಮಾಡಿ ಕೂರ್ಸವರೇ, ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ಓ ಕಂದ ಕಂದ ಬಿದಿರ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರುವುದಿಲ್ಲ ಊರೊಳಗೆ. ಬಿದಿರ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ, ಯಾರದಪ್ಪ ಮೆರವಣಿಗೆ ನಮ್ಮ ಸಂಜಯವರ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ ನಮ್ಮ ಸಂಜೂರವರ ಮೆರವಣಿಗೆ. 4 ಜನರ ಹೆಗಲಲ್ಲಿ